ನಾನು ಇಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ಬೇಜಾರು ವಿಷಯ ಏನಂದರೆ ನನ್ನ ಫೇವ್ರೆಟ್ ಟ್ರೈಪಾಡ್ ಮುರಿದೋಗ್ಬಿಡ್ತು. ಇವತ್ತು ಹೊಸ ಟ್ರೈಪಾಡ್ ತೊಗೊಳ್ಳೋಣ ಅಂತ ಹೊರಟಿದ್ದೀವಿ. ಬನ್ನಿ ನನ್ನ ಜೊತೆ ಯಾವ ಟ್ರೈಪಾಡ್ ತೊಗೊಂಡೆ, ಏನು ಮಾಡಿದೆ ಅಂತ ನಿಮಗೆ ಈ ಜನ ಹೊಸ ಟ್ರೈಪಾಡ್ದು ರಿವ್ಯೂ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಇವಾಗ ಟ್ರೈಪಾಡ್ ಶಾಪಿಂಗಿಗೆ ಅಂತ ಬಂದಿದ್ದೀನಿ. ನನಗೆ ಒಂದು ಟ್ರೈಪಾಡ್ ತೋರಿಸಿದ್ರು. ಅದು ಮೋರ್ ದೆನ್ 5 ಫೀಟ್ ಇತ್ತು. ನನಗೆ ಅದ್ರ ಟ್ರೈಪಾಡಲ್ಲಿ ಲೈಟಿಂಗ್ ಇರೋದು ಬೇಕಿತ್ತು. ಸೊ ನಾನು ಅದರಲ್ಲಿ ಲೈಟಿಂಗ್ ಇಲ್ದಲೇ ಇರೋದಕ್ಕೆ ನಾನು ಡ್ರಾಪ್ಔಟ್ ಮಾಡಬೇಕಾಯಿತು. ಟ್ರೈಪಾಡಿಗೆ 1400 ಕೋಟ್ ಮಾಡಿದ್ರು. ಇನ್ನೊಂದು ಟ್ರೈಪಾಡು ನನಗೆ ತುಂಬ ದೊಡ್ಡ ಅನ್ನಿಸ್ತು. ಅದಕ್ಕೆ ನಾನು ಕಷ್ಟ ಅನ್ನಿಸ್ತು ಅದು ಟ್ರಾವೆಲ್ ಮಾಡೋದಕ್ಕೆ, ಕ್ಯಾರಿ ಮಾಡೋದಕ್ಕೆ. ಅದೆಲ್ಲ ಅದನ್ನಕ್ಕೆ ಡ್ರಾಪ್ಔಟ್ ಮಾಡಿ ಮೊಬೈಲಿನ ಶಾಪಿಗೆ ಬಂದಿದ್ದೀನಿ. ಇವರು 3 ವೆರೈಟಿ ತೋರಿಸಿದ್ರು. ಒಂದು SFT Z2, ಇನ್ನೊಂದು R16X, ಇನ್ನೊಂದು ಅಲ್ಟ್ರಾ ಲಾಂಗ್ ಸೆಲ್ಫಿ ಸ್ಟಿಕ್ಕು. ಈ 3 ವೆರೈಟಿನೂ ತುಂಬ ಚೆನ್ನಾಗಿದೆ. ಈ 3 ಟ್ರೈಪಾಡು ಹೇಗೆ ಯೂಸ್ ಮಾಡೋದು ಮತ್ತು ಆ ರಿಮೋಟಿಗೆ ಬ್ಲೂಟೂತ್ ಕನೆಕ್ಟ್ ಮಾಡಿ ಹೇಗೆ ಯೂಸ್ ಮಾಡೋದು ಅಂತ ಅವ್ರ ಮೊಬೈಲಿಗೆ ಕನೆಕ್ಟ್ ಮಾಡಿ ನನಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಪ್ಲಸ್ ಆ ಲೈಟ್ಸು 3ರಲ್ಲೂ ಲೈಟ್ಸ್ ಇತ್ತು. ನನಗೆ ಸೆಲೆಕ್ಷನ್ ಮಾಡೋದಕ್ಕೆ ತುಂಬ ಕಷ್ಟನೇ ಆಯಿತು. ಫೈನಲಿ ನನ್ನ ಬಜೆಟ್ ಮತ್ತು ನನ್ನ ರಿಕ್ವೈರ್ಮೆಂಟಿಗೆ ಒಂದು ಟ್ರೈಪಾಡ್ನ ಸೆಲೆಕ್ಟ್ ಮಾಡಿದೆ. ನಿಮಗೂ ಟ್ರೈಪಾಡ್ ಬೇಕು ಅಂತ ಏನಾದರೂ ಅನಿಸಿದ್ರೆ ಮೊಬೈಲಿನ ಶಾಪಿಗೆ ವಿಸಿಟ್ ಮಾಡಿ. ಅವ್ರ ಹತ್ರ ತುಂಬ ವೆರೈಟೀಸ್ ಇದೆ. ಟ್ರೈಪಾಡ್ ಶಾಪಿಂಗ್ ಮಾಡಿಕೊಂಡು ಲಾ ಪಿನಾಜಾದು ಪಿಜ್ಜಾ ತಗೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಪಿಜ್ಜಾ ತಗೊಂಡು ನೆಕ್ಸ್ಟು ಮನೆಗೆ ಹೋಗಿ ರಿವ್ಯೂ ಮಾಡಿದೆ. ವಿಡಿಯೋ ಕೊನೆ ತನಕ ನೋಡಿ. ನಾನು ಫೈನಲಿ ಸೆಲೆಕ್ಟ್ ಮಾಡಿರೋದು R16 ಸೆಲ್ಫಿ ಸ್ಟಿಕ್ಕು ವಿತ್ ಗ್ರಿಪ್ ಹ್ಯಾಂಡಲು. ಇದು ಟ್ರೈಪಾಡ್ ಥರನೂ ಯೂಸ್ ಮಾಡ್ಬೋದು ಮತ್ತು ಹ್ಯಾಂಡಲ್ ಇರುತ್ತೆ. ಅದಾದಮೇಲೆ ಬ್ಲೂಟೂತ್ ರಿಮೋಟು ಇರುತ್ತೆ. ಲೈಟ್ ಕೂಡ ಇದೆ. 360 ಡಿಗ್ರಿ ಇದು ರೊಟೇಟ್ ಆಗುತ್ತೆ. ಅದಕ್ಕೆ ನಾನು ಇದನ್ನು ತಗೊಂಡೆ. ಬನ್ನಿ ಇದು ಓಪನಿಂಗ್ ಮಾಡಿ. ಲೈಟ್ ಚಾರ್ಜಿಗೆ ಈ ಥರ ಕೇಬಲ್ ಕೊಟ್ಟಿರ್ತಾರೆ. ಇದೇ ನಾನು ಸೆಲೆಕ್ಟ್ ಮಾಡಿರೋದು. ಇದು ಈಸಿಯಾಗಿ ಈ ಥರ ಓಪನ್ ಮಾಡ್ಬೋದು. ಮೋರ್ ದೆನ್ 5 ಫೀಟ್ ಈ ಥರ ಓಪನ್ ಆಗುತ್ತೆ. ಇದು ಟ್ರೈಪಾಡ್ ಥರ ಈ ಥರ ಓಪನ್ ಮಾಡ್ಬೋದು. ಇದು ರೊಟೇಟ್ ಮಾಡೋದಕ್ಕೆ ಇದು ಹ್ಯಾಂಡಲ್ಲು. ಇದರಲ್ಲಿ ರಿಮೋಟ್ ಇರುತ್ತೆ. ಇದು ಬಟನ್ನು ಬ್ಲೂಟೂತ್ ಹಾಕಿ ಯೂಸ್ ಮಾಡ್ಬೋದು. ಇದು ಮತ್ತೆ ಈ ಥರ ಫಿಕ್ಸ್ ಮಾಡೋದಷ್ಟೇ. ಮೊಬೈಲ್ನ ಹಾಕಿ ಲಾಕ್ ಮಾಡೋದು. ನಮ್ಗೆ ಎಷ್ಟುದ್ದು ಬೇಕೋ ಆ ಥರ ಫುಲ್ ಮಾಡೋದು. ಇಲ್ಲಿ ಲೈಟ್ ಸಿಗುತ್ತೆ. ಬಟನ್ ಇದೆ ಇಲ್ಲಿ ನೋಡಿ. ಈ ಥರ ಲೈಟು 3 ಕಲರಲ್ಲಿ ಚೇಂಜಸ್ ಆಗುತ್ತೆ. 360 ಡಿಗ್ರಿ ಈ ಥರ ಫೋಲ್ಡ್ ಮಾಡ್ಬೋದು ನೋಡಿ ಈ ಥರ. ಆಮೇಲೆ ಇದನ್ನು ಈ ಥರ ರೊಟೇಟ್ ಮಾಡ್ಬೋದು. ತುಂಬ ಹ್ಯಾಂಡಿಯಾಗಿದೆ. ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ನನ್ನ ವಿಡಿಯೋ ಇಷ್ಟ ಆಗಿದರೆ, ಯೂಸ್ಫುಲ್ ಅನಿಸಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.